ಹೆಸರು ಶ್ರೀಮತಿ ಶಿಲ್ಪಾ ರಮೇಶ ಮ್ಯಾಗೇರಿ. ಕ್ಷೇತ್ರ ಕೃಷಿ. ಮಣ್ಣು ಎಂದರೆ ಕೇವಲ ಭೂಮಿಯ ತುಂಡಲ್ಲ, ಅದು ಬದುಕಿನ ಉಸಿರು, ಅನ್ನದ ಆಧಾರ ಮತ್ತು ಸಂಸ್ಕೃತಿಯ ಪ್ರತೀಕ. ಈ ಮಣ್ಣಿನೊಂದಿಗೆ ಜೀವನ ಬೆಸೆದುಕೊಂಡವರು ರೈತರು. ಆದರೆ ಆ ರೈತನ ಬದುಕಿನ ನಿಜವಾದ ಶಕ್ತಿ ಕೃಷಿಕ ಮಹಿಳೆ. ಕುಟುಂಬದ ಹೊಣೆಗಾರಿಕೆ, ಹೊಲದ ಕಾಯಕ ಮತ್ತು ಸಮಾಜದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಾ ಬದುಕನ್ನು ಹಸಿರಾಗಿಸುವ ಮಹಿಳೆಯರ ಸಾಲನೆಯಲ್ಲಿ ಗದಗ ಜಿಲ್ಲೆಯ ಶ್ರೀಮತಿ ಶಿಲ್ಪಾ ರಮೇಶ ಮ್ಯಾಗೇರಿ ಕುರಿ ಅವರು ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಕೃಷಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಅಪೂರ್ವ ಸಾಧನೆಯನ್ನು ಗುರುತಿಸಿ ಗದಗವಾಣಿ ಪ್ರಾದೇಶಿಕ ದಿನಪತ್ರಿಕೆ ಹಾಗೂ ಕ್ರಾಂತಿ ಸೂರ್ಯ ನ್ಯೂಸ್ ಚಾನೆಲ್ ವತಿಯಿಂದ ಮೇ 30ರಂದು ಗದಗ ನಗರದಲ್ಲಿ ನಡೆಯುವ ಅದ್ದೂರಿ ಸಮಾರಂಭದಲ್ಲಿ ಭೂಮಿಪುತ್ರ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಗದಗ ಜಿಲ್ಲೆಯ ಅರಹುಣಸಿ ಗ್ರಾಮದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ಶಿಲ್ಪಾ ಅವರು ಬಾಲ್ಯದಿಂದಲೇ ಕೃಷಿಯೊಂದಿಗೆ ನಂಟು ಬೆಳೆಸಿಕೊಂಡವರು. ಎಂಇ ಹಾಗೂ ಬಿಎಡ್ ಪದವೀಧರೆಯಾದ ಅವರು ಶಿಕ್ಷಣ ಕ್ಷೇತ್ರದಲ್ಲಿಯೂ ತಮ್ಮದೇ ಆದ ಗುರುತು ಮೂಡಿಸಿದ್ದಾರೆ. ಗದಗನ ತೋಂಟದಾರ್ಯ ಬಸವೇಶ್ವರ ಮಹಾವಿದ್ಯಾಲಯದಲ್ಲಿ ಅರೆಕಾಲಿಕ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಅವರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕಾಗಿದ್ದಾರೆ. ಇವರ ಪತಿ ರಮೇಶ ಕುರಿಯವರು ಕೆಎಸ್ಆರ್ಟಿಸಿ ಉದ್ಯೋಗಿಯಾಗಿದ್ದು ಶಿಲ್ಪಾ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಂಬಲವಾಗಿ ನಿಂತಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶಿಲ್ಪಾ ರಮೇಶ್ ಕುರಿ. ಗದಗ ಜಿಲ್ಲೆ ರೋಣ ತಾಲೂಕು ಅರಹುಣಸಿ ಗ್ರಾಮದಿಂದ. ನಾವು ತುಂಬ ಕನಸಿಟ್ಕೊಂಡು ಒಂದು ತೋಟ ಮಾಡಿದ್ದೀವಿ. ರಾಸಾಯನಿಕ ಮುಕ್ತವಾಗಿ ಇರಬೇಕು ಅಂತ ಹೇಳಿ ನಮ್ಮ ಕನಸಾಗಿತ್ತು. ಹಾಗಾಗಿ ದೀರ್ಘಕಾಲಿಕ ಮತ್ತು ಅಲ್ಪಕಾಲಿಕ ಬೆಳೆಗಳು, ಈಗ ರೈತರೆಲ್ಲ ಏಕರೂಪದ ಏಕತಾನತೆ ಬೆಳೆಯನ್ನು ಬೆಳೆದು ನಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬೆಳೆ ಬಂದಾಗ ಬೆಲೆ ಇಲ್ಲ, ಬೆಲೆ ಇದ್ದಾಗ ಬೆಳೆಗಳು ಕೈ ಕೊಡೋ ಸಾಧ್ಯತೆ ಇದೆ. ಹಾಗಾಗಿ ನಾವು ಒಂದಷ್ಟು ದೀರ್ಘಕಾಲಿಕ ಮತ್ತು ಅಲ್ಪಕಾಲಿಕ ಬೇರೆ ಬೇರೆ ಎಲ್ಲ ಕಾಲಕ್ಕೂ ನಮಗೆ ಹೊಂದಬಹುದಾದ ಬೆಳೆಗಳನ್ನು ಹಾಕಬೇಕು ಅಂತ ಯೋಚನೆ ಮಾಡಿ ನಾವೊಂದು ಪುಟ್ಟ ತೋಟ ಮಾಡ್ಕೊಂಡಿದ್ದೀವಿ. ಇದು 8 ವರ್ಷದಿಂದ, ಹೆಚ್ಚು ಕಮ್ಮಿ 8-9 ವರ್ಷದಿಂದ ನಾವು ಈ ತೋಟನ ಹಾಗೆ ತೋಟದ ಜೊತೆಗೆ ಬದುಕು ಕಟ್ಕೋತಾ ಬಂದಿದ್ದೀವಿ. 5 ಎಕರೆ ಭೂಮಿ ಇದೆ ಸರ್ ನಮ್ಮದು. ಅದರಲ್ಲಿ ಒಂದು 200 ತೆಂಗಿನ ಗಿಡ ಹಾಕಿದ್ದೀವಿ, 500 ಮಹಾಗನಿ ಹಾಕಿದ್ದೀವಿ, 300 ಲಿಂಬು ಇದೆ, 250 ನುಗ್ಗೆಕಾಯಿ ಇದ್ದಾವೆ, 50 ಪೇರಲ, ನೀರ್ಲ, ಹಾಗೆಯೇ ಸೀತಾಫಲ, ಎಲ್ಲ ರೀತಿಯ ಜಂಬು ನೇರಳೆ ಇದೆ, ಹಲಸಿನ ಹಣ್ಣು ಹಾಕಿದ್ದೀವಿ, ಕಾಫಿ, ಪ್ರಾಯೋಗಿಕವಾಗಿ ಕಾಫಿ, ಮತ್ತು ಹೀಗೆ ಎಲ್ಲ ರೀತಿಯ ಒಂಥರ ವಿಭಿನ್ನ ಎಲ್ಲ ಮರಗಳನ್ನು ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡಿ ಹಾಕಿದ್ದೀವಿ. ಮೂಲ ನಮ್ಮದು ತೆಂಗಿನಕಾಯಿ ಮತ್ತು ಲಿಂಬು ಆದಾಯದ ಮೂಲ ಆಗಿ ನಾವು ಬೆಳೆಸ್ಕೊಂಡಿದ್ದೀವಿ. ಇನ್ನು ಉಳಿದದ್ದನ್ನೆಲ್ಲ ಒಂದು 20-25 ತೆಂಗಿನ ಬಾಳೆ ಮರಗಳನ್ನು ನೆಟ್ಕೊಂಡಿದ್ದೀವಿ. ಹಾಗೆ ಬೇರೆ ಎಲ್ಲ ಥರದ್ದು ಮಸಾಲೆ ಚಕ್ಕೆ ಮರಗಳನ್ನು ಹಾಕಿದ್ದೀವಿ, ವಾಟರ್ ಆ್ಯಪಲ್ ಹಾಕಿದ್ದೀವಿ. ಹೀಗೆ ವಿಭಿನ್ನ ರೀತಿಯ ಎಲ್ಲ ಮರಗಳನ್ನು ಹಾಕ್ಕೊಂಡು ನಮಗೆ ಇಲ್ಲ ಅಂದರೂ ಇಲ್ಲೇ ನಮ್ಮ ತೋಟಕ್ಕೆ ಬಂದು ತೆಂಗಿನ ಎಳನೀರುಗಳನ್ನು ತಗೊಂಡು ಹೋಗ್ತಾರೆ. ಲಿಂಬು ಹಣ್ಣುಗಳನ್ನು ಪ್ರತಿದಿನ 1000 ರೂಪಾಯಿದ್ದು ಲಿಂಬು ಹಣ್ಣುಗಳನ್ನು ಸುತ್ತ ಹಳ್ಳಿಯ ಜನರೆಲ್ಲ ಬಂದು ತಗೊಂಡು ಹೋಗ್ತಾರೆ. ಹಾಗಾಗಿ ನಮ್ಗೆ ಅದೊಂಥರ ಖುಷಿ ಇದೆ. ತೋಟದ ಜೊತೆಗೆ ಬದುಕು ಒಂಥರ ಸುಂದರವಾಗಿದೆ. ಈ ಪ್ರಶಸ್ತಿ ತುಂಬ ಖುಷಿ ತಂದಿದೆ. ಕೃಷಿನ ಬಹಳಷ್ಟು ಜನ ಮಾಡ್ತಿದ್ದಾರೆ, ಆದರೆ ನನ್ನಂಥ ಬೇರೆ ರೀತಿಯ ಬದುಕನ್ನು ಬದುಕಿ ಹೀಗೆ ಕೃಷಿಗೆ ಬರೋದು. ನಾನು ಮೂಲತಃ ಒಂದು ಉಪನ್ಯಾಸಕಿಯಾಗಿ ಡಿಗ್ರಿ ಕಾಲೇಜಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ. ಜೊತೆಗೆ ಸಾಹಿತ್ಯದ ನಂಟಿದ್ದು ಒಂದಷ್ಟು ಬರವಣಿಗೆಯ ಗೀಳನ್ನು ಹಚ್ಕೊಂಡವಳು. ಹೀಗೆ ಬೇರೆ ಬೇರೆ ಓದಿದವರು ಈಗ ವಾಪಸ್ ಕೃಷಿಗೆ ಬರ್ತಾ ಇರೋದು ತುಂಬ ಖುಷಿಯ ಸಂಗತಿ. ನಮ್ಮಂಥವ್ರನ್ನ ಗುರುತಿಸಿ ನೀವೇನು ಪ್ರಶಸ್ತಿ ಕೊಡ್ತಿದ್ದೀರಿ, ಇದು ಇನ್ನೂ ಬಹಳಷ್ಟು ಜನರಿಗೆ ಸ್ಫೂರ್ತಿ ಆಗುತ್ತೆ. ಹಾಗಾಗಿ ನನ್ನ ಮಟ್ಟಿಗೆ ಇದು ಬಹಳ ದೊಡ್ಡ ಯಶಸ್ಸು ಅಥವಾ ಬಹಳ ಸಂತೋಷದ ವಿಷಯ ಅಂತ ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ರಶಸ್ತಿಗಾಗಿ ಧನ್ಯವಾದ. ಶಿಲ್ಪಾ ಅವರ ಸಾಧನೆಯ ಅಸಲಿ ರೂಪ ಅವರ 6 ಎಕರೆ ಕೃಷಿ ಭೂಮಿಯಲ್ಲಿ ಕಾಣುತ್ತದೆ. ಅದರಲ್ಲಿ 3.5 ಎಕರೆ ಪ್ರದೇಶವನ್ನು ಅವರು ಹಸಿರು ನಂದನವನವನ್ನಾಗಿ ರೂಪಿಸಿದ್ದಾರೆ. ಕೃಷಿಯನ್ನು ಕೇವಲ ಉದ್ಯೋಗವನ್ನಾಗಿ ನೋಡದೆ ಅದು ಬದುಕಿನ ಸಂಸ್ಕೃತಿ ಎಂಬ ನಂಬಿಕೆಯಿಂದ ಬಹುಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅವರ ತೋಟದಲ್ಲಿ 200 ತೆಂಗಿನ ಗಿಡಗಳು, 500 ಮಹಾರಾಣಿ ಸೀತಾಫಲ, 300 ನುಗ್ಗಿ, 250 ಲಿಂಬು, ಜೊತೆಗೆ ಪೇರಲ, ನೇರಳೆ, ಮಾವು, ದಾಳಿಂಬೆ, ನೆಲ್ಲಿ, ಬಾಳೆ, ಹಲಸು, ಅಂಜೂರ ಹಾಗೂ ಚಿಕ್ಕು ಸೇರಿದಂತೆ ಅನೇಕ ಹಣ್ಣಿನ ಗಿಡಗಳು ಬೆಳೆಯುತ್ತಿವೆ.
ಶ್ರೀಗಂಧದಂತಹ ಅಮೂಲ್ಯ ಮರಗಳನ್ನು ಬೆಳೆಸುವ ಮೂಲಕ ಅವರು ಭವಿಷ್ಯದ ಕೃಷಿ ಚಿಂತನೆಗೂ ದಾರಿ ತೋರಿದ್ದಾರೆ. ಇವರ ಕೃಷಿಯ ವಿಶೇಷತೆ ಎಂದರೆ ನವೀನ ಪ್ರಯೋಗಗಳು. ಉತ್ತರ ಕರ್ನಾಟಕದ ಬಯಲು ಪ್ರದೇಶದಲ್ಲಿ ಕಾಫಿ ಬೆಳೆಯುವ ಸಾಹಸವನ್ನು ಮಾಡಿದ್ದಾರೆ. ಜೊತೆಗೆ ನಾಗಲಿಂಗ ಪುಷ್ಪ, ಪತ್ರಿ ಗಿಡ, ಚಕ್ಕೆ, ಪಲಾವ್ ಎಲೆ ಮತ್ತು ಸ್ಟಾರ್ ಫ್ರೂಟ್ಸ್ನಂತಹ ಅಪರೂಪದ ಸಸ್ಯಗಳನ್ನು ಬೆಳೆಸಿ ಗಮನ ಸೆಳೆದಿದ್ದಾರೆ. ಕೃಷಿಯಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಂಡಿರುವ ಅವರು ಮಣ್ಣಿನ ಪರೀಕ್ಷೆ, ಜೈವಿಕ ಗೊಬ್ಬರ ಬಳಕೆ, ಸರಿಯಾದ ಅಂತರದಲ್ಲಿ ಸಸಿ ನೆಡುವಿಕೆ ಮತ್ತು ನೈಸರ್ಗಿಕ ಕೃಷಿ ವಿಧಾನಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಕೃಷಿಯ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಶಿಲ್ಪಾ ಅವರು ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಕೈಯಲ್ಲಿ ನೇಗಿಲು ಹಿಡಿದು ಮಣ್ಣಿನಲ್ಲಿ ಬೆಳೆ ಬೆಳೆಸುವ ಅದೇ ಕೈ ಲೇಖನಿಯ ಮೂಲಕ ಬೆಳೆಯುತ್ತಿದೆ. ಭಾರತಾಂಬೆ, ಆಕಾಶಕ್ಕೊಂದು ಏಣಿ, ಮಾತು ಮೌನದ ನಡುವೆ ಮತ್ತು ಚೈತ್ರದ ಚರಮಗೀತೆ ಎಂಬ 4 ಕವನ ಸಂಕಲನಗಳ ಮೂಲಕ ಅವರು ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರ ಕೃತಿಗಳಲ್ಲಿ ಗ್ರಾಮೀಣ ಬದುಕಿನ ಸೊಗಡು, ರೈತರ ನೋವು ನಲಿವು, ಹೆಣ್ಣಿನ ಅಸ್ಮಿತೆ ಮತ್ತು ಪ್ರಕೃತಿಯ ಮಮತೆ ಸ್ಪಷ್ಟವಾಗಿ ಮೂಡಿಬಂದಿವೆ. ಭಾರತೀಯ ಕೃಷಿ ವ್ಯವಸ್ಥೆಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಗ್ರಾಮೀಣ ಭಾರತದಲ್ಲಿ 84% ಮಹಿಳೆಯರು ಕೃಷಿಯನ್ನು ಅವಲಂಬಿಸಿ ಬದುಕುತ್ತಿದ್ದಾರೆ. ಬಿತ್ತನೆಯಿಂದ ಕೊಯ್ಲಿನವರೆಗೆ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರ ಶ್ರಮ ಅಡಗಿದೆ. ಆದರೂ ಮಹಿಳಾ ರೈತರ ಸಾಧನೆಗೆ ಬೇಕಾದ ಮಾನ್ಯತೆ ಸಿಗುವುದು ಕಡಿಮೆ. ಮ್ಯಾಗೇರಿ ಅವರಂತಹ ಮಹಿಳೆಯರು ಸಾವಿರಾರು ರೈತ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾರೆ. ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸಬಹುದು ಎಂಬುದನ್ನು ಅವರು ತಮ್ಮ ಕಾರ್ಯದ ಮೂಲಕ ಸಾಬೀತುಪಡಿಸಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಲಭಿಸಿವೆ. 2024ರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ನೀಡಿದ ಜಿಲ್ಲಾ ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿ ಇವರ ಕೃಷಿ ಜ್ಞಾನಕ್ಕೆ ಸಂದ ಗೌರವವಾಗಿದೆ. ತೋಂಟದಾರ್ಯ ಮಠದಿಂದಲೂ ಸನ್ಮಾನ ದೊರೆತಿದ್ದು ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸೇವೆಗೆ ದೊರೆತ ಮನ್ನಣೆಯಾಗಿದೆ. ಭೂಮಿಪುತ್ರ ಸಮ್ಮಾನ್ 2026 ಪ್ರಶಸ್ತಿಯು ಕೇವಲ ಶಿಲ್ಪಾ ಅವರಿಗೆ ಸಂದ ಗೌರವವಲ್ಲ, ಮಣ್ಣನ್ನು ನಂಬಿ ಬದುಕುವ ಪ್ರತಿಯೊಬ್ಬ ರೈತನಿಗೂ ಸಂದ ಸನ್ಮಾನವಾಗಿದೆ. ಗದಗವಾಂಡಿ ಪ್ರಾದೇಶಿಕ ದಿನಪತ್ರಿಕೆ ಹಾಗೂ ಕ್ರಾಂತಿ ಸೂರ್ಯ ನ್ಯೂಸ್ ಚಾನೆಲ್ ನೀಡುತ್ತಿರುವ ಈ ಪ್ರಶಸ್ತಿಯು ಕೃಷಿ ಮತ್ತು ಸಾಹಿತ್ಯ ಎರಡೂ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಶಕ್ತಿಗೆ ಸಲ್ಲುವ ಗೌರವವಾಗಿದೆ. ಮಣ್ಣನ್ನು ಪ್ರೀತಿಸು, ಅದು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬ ಶಿಲ್ಪಾ ಅವರ ನಂಬಿಕೆಯ ಮಾತು ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿದೆ. ಸಣ್ಣ ಹಿಡುವಳಿಯಲ್ಲಿಯೇ ವೈವಿಧ್ಯಮಯ ಕೃಷಿ ಮಾಡಿ ಸಾಹಿತ್ಯದ ಮೂಲಕ ಸಮಾಜದ ಮನಸ್ಸು ಗೆದ್ದು ಆತ್ಮವಿಶ್ವಾಸದ ಸಂಕೇತವಾಗಿ ಹೊರಹೊಮ್ಮಿರುವ ಶಿಲ್ಪಾ ಮ್ಯಾಗೇರಿಯವರು ನಿಜಕ್ಕೂ ಮಣ್ಣಿನ ಮಗಳು, ಕೃಷಿಯ ಕವಯತ್ರಿ ಹಾಗೂ ಗ್ರಾಮೀಣ ಮಹಿಳಾ ಶಕ್ತಿಯ ಜೀವಂತ ಪ್ರತಿರೂಪವಾಗಿದೆ. 2019ರಲ್ಲಿ ಈಗ ನಾವು ಒಂದು ವಿಚಾರವನ್ನು ಮಾಡಿ ಈಗ ತೋಟಕ್ಕೆ ಒಂದು ಒಳ್ಳೆಯ ಒಂದು ತೋಟವನ್ನು ಮಾಡಬೇಕು ಅಂಥೇಳಿ ನಾವು ಶಿಲ್ಪಾ ಅವರು ಮನೆಗೆಲ್ಲರೂ ಕೂಡಿ ವಿಚಾರ ಮಾಡಿದ್ವಿ. ಆವಾಗ ಇಲ್ಲ ತೋಟ ಮಾಡೋಣ ಅಂಥೇಳಿ ವಿಚಾರ ಮಾಡಿದಾಗ ಮೊದಲ ಬೋರರ ಬೀಳಿ ಅಂಥೇಳಿ ಒಂದು ಇದಕ್ಕೆ ಬಂದ್ವಿ. ಆಮೇಲೆ ಬೋರ್ ಹಾಕ್ಸಿದ್ವಿ. ಒಂದು 3 ಇಂಚ್ ನೀರು ಕಿತ್ತರೆ ಸಿಹಿ ನೀರು ಆಯಿತು. ಮತ್ತು ಹಾಗಾದ್ರೆ ನಾವು ಗೋಂಜೋಳ, ಈ ಹತ್ತಿ, ಕಡ್ಲೆ ಇಂಥವು ಹಾಕೋದು ಬೇಡ, ಸಮಗ್ರ ಬೇಸಾಯ ಸಾವಯವ ಕೃಷಿಯನ್ನು ಮಾಡೋಣ ಅಂಥೇಳಿ ನಾವೆಲ್ಲ ಮಾತಾಡಿಕೊಂಡು ನಮ್ಗೆ ಇದಕ್ಕೆಲ್ಲ ಪ್ರೇರಣೆಯಾಗಿ ನಮ್ಮ ಕನ್ನೇರು ಮಠದ ಅಪ್ಪಗಳು ಮತ್ತು ಕಪ್ಪದಗುಡ್ಡದ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದದಿಂದ ನಾವು ಈ ತೋಟವನ್ನು ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ವಿ ರೀ. ಆಮೇಲೆ ಈಗ ತೋಟದಲ್ಲಿ 200 ತೆಂಗಿನ ಗಿಡ, 200 ನುಗ್ಗೆ, 300 ನಿಂಬು ಹಣ್ಣು ಮತ್ತು ಪೇರ್ಲ, ನೀರ್ಲ, ಮಾವು, ಚಿಕ್ಕು ಮತ್ತು 500 ಮಹಾಗನಿ, ಶ್ರೀಗಂಧ, ಹೀಗೆ ಹಲವಾರು ಬಗೆಯ ಎಲ್ಲ ಗಿಡ, ಗಂಟೆ, ಹೂವು, ಹಣ್ಣುಗಳನ್ನು ಹಾಕಬೇಕು, ಸಮಗ್ರ ಬೇಸಾಯವನ್ನು ಮಾಡಬೇಕು, ಸಾವಯವ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವೆಲ್ಲ ನಮ್ಮ ಮನೆಯವರು ನಾವು ಕೂಡಿ ಈ ತೋಟವನ್ನು ಮಾಡಿದ್ವಿ. ಆಮೇಲೆ ನಾವು KSRTC ನೌಕರರಿರೋದ್ರಿಂದ ನಮ್ಗೆ ಟೈಮಿನ ಅಭಾವದಿಂದ ನಮ್ಮ ಮನೆಯವರು ಬಸವೇಶ್ವರ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸಕ್ಕೆ ಹೋಗ್ತಾಯಿದ್ರು. ಅವರು ಆ ಒಂದು ಕೆಲಸವನ್ನು ನಿವೃತ್ತಿಗೊಳಿಸಿ ಈ ನಮ್ಮ ಕೃಷಿಗೆ ಹೆಚ್ಚನ್ನು ಒತ್ತು ಕೊಟ್ಟು ನಾವು ಇವತ್ತು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವ ಒಂದು ಮಹದಾಸೆಯಿಂದ ನಾವು ಅವರು ಸೇರಿ ಒಂದು ಒಳ್ಳೆಯ ಒಂದು ಪ್ರಗತಿಪರವಾದ ಒಂದು ತೋಟವನ್ನು ಮಾಡಬೇಕು, ಆದರ್ಶ ತೋಟವನ್ನು ಮಾಡಬೇಕಂತೇಳಿ ವಿಚಾರ ಮಾಡಿ ಈ ರೀತಿ ನಾವು ತೋಟವನ್ನು ನಿರ್ಮಾಣಗೊಳಿಸಿದ್ದೇವೆ. ನಮಗೆ ಈ ಕೃಷಿಯಿಂದನೂ ಆದಾಯ ಬರ್ತಾಯಿದೆ. ಮತ್ತು ಈ ರೀತಿ ನಾವು ಮಾಡೋದ್ರಿಂದ ನಮಗೆ ಮಾನಸಿಕವಾಗಿ ಭಾಳ ಸಂತೋಷದಿಂದ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಚ್ಚಿನ ಸಮಯವನ್ನು
ನಮ್ಮ ಮನೆಯವರ ಶಿಲ್ಪಾರವರು ಇದನ್ನೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಇವತ್ತು ಮೀನು ಸಾಕಾಣಿಕೆಯನ್ನು ಕೃಷಿ ಹೊಂಡ ಮಾಡಿಕೊಂಡು 2,000 ಮೀನವನ್ನು ಸಾಕಿದ್ದೀವಿ. ಮತ್ತು ಹೊಳ್ಳಿ ಮೊಲ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೀಗೆ 10 ಹಲವಾರು ಯೋಜನೆಗಳನ್ನ ನಮ್ಮ ತೋಟದಲ್ಲಿ ಹಮ್ಮಿಕೊಂಡು ಒಂದು ಆದರ್ಶ ಒಂದು ತೋಟವನ್ನು ಮಾಡೋದರಲ್ಲಿ ನಮ್ಮ ಮನೆಯವರು, ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಸಹಕಾರ ಸಹಾಯ ಇದೆ ಅಂತ ಹೇಳಲಿಕ್ಕೆ ನಾನು ಖುಷಿ ಆಗ್ತಾಯಿದ್ದೀನಿ ಅಂತ ಹೇಳ್ತೀನಿ.